ಬಡವರ ಬಂಧು ಬಡವರ ಆಶಾಕಿರಣ ಯುವಕರ ಕಣ್ಮಣಿ ಮಾ ಎನ್ಜಿಒ ಅಧ್ಯಕ್ಷರು ಸಮಾಜ ಸೇವಕರಾದ ಶ್ರೀಚಾಂದ್ ಪಾಷಾ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ 35 ಹೊಂಬೇಗೌಡ ನಗರ ಜಿಬಿಎ ಆಕಾಂಕ್ಷಿ ಯುಗಾದಿ ಹಾಗೂ ಪವಿತ್ರವಾದ ರಂಜಾನ್ ಹಬ್ಬದ ಪ್ರಯುಕ್ತ ವಾರ್ಡಿನ ಜನತೆಗೆ ರೇಷನ್ ಕಿಟ್ ಅನ್ನು ವಿತರಿಸಿದರು.
ಬಾಂಧವರಿಗೂ ಕೂಡ ಕೊಟ್ಟಿದ್ದೀನಿ. ಯಾಕಂದರೆ ಬರೇ ಮುಸ್ಲಿಮ್ಸ್ ಅವ್ರಿಗೇನೆ ಅಂತ ಇಲ್ಲ, ಈ ಸತಿ ಏನಾಗಿದೆ ಕೂಡಿ ಬಂದಿದೆ ಒಂದು ಸಹೋದರತೆ ಅಂತ ಭಾವನೆ ಆಗಿ ಹಿಂದೂ ಮುಸ್ಲಿಂ ಭಾಯಿ ಥರ ಈ ಸತಿ ನಮಗೆ ಈ ಹಬ್ಬ ಕೂಡಿ ಬಂದಿದೆ. ನಾನು ವಿಲ್ಸನ್ ಗಾರ್ಡನ್ ಅಲ್ಲಿ ಏನಿದೆ, ಮತ್ತು ನಾರಾಯಣಪುರ ಇಸ್ಲಾಂ ಇರ್ಬೋದು, ಶಾಮಣ್ಣ ಗಾರ್ಡನ್ ಇಸ್ಲಾಂ ಇರ್ಬೋದು, ಮತ್ತು ನಾವು ಸುಂಕಲ್ ಫಾರೆನ್ಸ್ ಫಸ್ಟ್ ಕ್ಲಾಸು, ಮತ್ತು ಬಡ ಮಕಾನ್ ಏರಿಯಾಗಳಲ್ಲಿ ನಾನು ಎಲ್ಲ ಪ್ರತಿ ಮನೆಗೆ ಹೋಗಿ ನಾನು 1500 ಕಿಟ್ವರೆಗೂ ವಿತರಣೆ ಮಾಡಿದ್ದೀನಿ. ಮತ್ತು ಇಲ್ಲಿ ನಾನು ಬಂದಿರುವಂಥ ನಮ್ಮ ಹೊಂಬೇಗೌಡ ನಗರದಲ್ಲಿ ಸೇರುವ ನಮ್ಮ ಬಡ ಮಕ್ಕನ ಏರಿಯಾದಲ್ಲಿ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮದಿರು ಏನಿರ್ತಾರೆ ಅವ್ರಿಗೆ ನಾನು ಕೊಡೋಣ, ನಾನು ಪ್ರೀತಿಯಿಂದ ಒಂದು ಕಾಣಿಕೆ ಕೊಡೋಣ ಅಂತ ಹೇಳಿ ನಾನು ಈ ಏರಿಯಾಗೆ ಬಂದು ನಾನು ವಿತರಣೆ ಮಾಡ್ತೀನಿ. ಸರ್, ಈ ಕಿಟ್ ಬೆಲೆ ಎಷ್ಟಿದೆ, ಏನೆಲ್ಲ ಇದೆ ಸರ್ ಈ ಕಿಟ್ಟಲ್ಲಿ? ಸರ್, ಕಿಟ್ ಬೆಲೆ ಹಾಕಿನಕ್ಕಿಂತ ಮನುಷ್ಯನಿಗೆ ಇದು ಬೆಲೆ ಕಟ್ಟಬಾರ್ದು. ಯಾವುದೇ ಒಂದು ಗಿಫ್ಟಿಗೆ ಬೆಲೆ ಇರಲ್ಲ. ಆದರೆ ನಾನು ನಮ್ಮ ಮನೆಗೆ ಏನು ತೊಗೊಂಡೋಗ್ತೀನಿ, ನಮ್ಮ ಮನೆಗೆ ಏನು ನಾನು ರೇಷನ್ ತೊಗೊಂಡಿದ್ದೀನಿ, ಯಾವ ಬ್ಲಡ್ ಅಕ್ಕಿ ನಾನು ತಿಂತೀನಿ, ಯಾವುದು ಸನ್ಫ್ಲವರ್ ಆಯಿಲ್ ತೊಗೊಳ್ತೀನಿ, ಯಾವ ಶಗರ್ ತೊಗೊತೀನಿ, ಯಾವ್ದು ಮಸಾಲ ತೊಗೊಂಡು ಅದೇ ಮಸಾಲಾನ ನಮ್ಮ ಜನಗಳಿಗೆ ತಿನ್ಬೇಕಂತ ಹೇಳಿ ನಾನು ತೊಗೊಂಬಂದು ಕೊಟ್ಟಿದ್ದೀನಿ ಸರ್. ಏನೆಲ್ಲ ಇದೆ ಸರ್ ಈ ಕಿಟ್ಟಲ್ಲಿ? ಅದರಲ್ಲಿ ಸುಮಾರು ಇದೆ ಸರ್, 14 ತರಹದ ಐಟಮ್ಗಳಿದ್ದಾವೆ. ಟೋಟಲ್ 16 ಕಿಲೋ ಬರುತ್ತೆ ಒಂದು ಕಿಟ್ಟು. ಈ ಕಿಟ್ಟಲ್ಲಿ ನಾನು ಕೈಲಾದಷ್ಟು ಸಹಾಯ ಮಾಡಿದ್ದೀನಿ. ಇನ್ನು ಮುಂದಿನ ಇದರಲ್ಲಿ ಇವರ ಆಶೀರ್ವಾದ ಇದ್ರೆ ಇನ್ನು ಉತ್ತರ ಗಾಡಿ ತ್ರಿಬಲ್ ಮಾಡ್ಬೇಕಂತ ನನ್ನ ಆಸೆ ಇದೆ. ಹೆಂಗೆ ಸರ್, ನಿಮ್ಗೆ ಯಾರು ಸ್ಫೂರ್ತಿ ಇದು? ನಿಮ್ದೊಂದು NGOನೂ ಇದೆ, ಅದರಲ್ಲೂ ಹಲವಾರು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಾವು ಸಹ ನೋಡ್ಕೊಂಡು ಬರ್ತಾ ಇದೀವಿ 18 ವರ್ಷದಿಂದ ನಿರಂತರ. ಯಾರು ನಿಮಗೆ ಸ್ಫೂರ್ತಿ? ಹೆಂಗೆ ಸರ್ ಇದು? ಸರ್, ಏನಿಲ್ಲ, ನಾವು NGO ಕಡೆಯಿಂದನೂ ಮಾಡ್ತಾ ಇದೀವಿ. ಆದರೆ ಈ ಸತಿ ನಾವು NGO ಕಡೆಯಿಂದ ಏನು ಮಾಡಿಲ್ಲ. ನಾವು ಸ್ವಂತ ದುಡ್ಡಿಂದ ನಾನು ದುಡಿತೀನೋ ಅದರಲ್ಲಿ ಒಂದು 25% ತೆಗಿಬೇಕಂತ ಹೇಳಿ ನಾನು ಮನಸ್ಪೂರ್ವಕವಾಗಿ ಮಾಡ್ಕೊಂಡು ನಾವು ಪ್ರತಿ ಮನೆಗೆ ಪ್ರತಿದಿನ ಮನೆಯಲ್ಲಿ ಏನೇನು ಬೇಕು ಸೌಕರ್ಯಗಳನ್ನು ನಾನು ಮಾಡ್ತಾ ಇದ್ದೀನಿ. ತಾವು ಮಾಧ್ಯಮದವರು ನೋಡ್ತಾ ಇದ್ದೀರಾ. ಹಲವಾರು ವರ್ಷಗಳಿಂದ ನಾನು ಸತತವಾಗಿ ಇದೇ ಥರ ಮಾಡ್ಕೊಂಡು ಇದೇ ನನ್ನ ಚುನಾವಣೆ ಬಂದಿದೆ, ಎಲೆಕ್ಷನ್ಗೋಸ್ಕರ ಮಾಡಿದಂತ ಅಲ್ಲ, ಸಮಾಜ ಸೇವೆ ನಿರಂತರ ಮಾಡ್ಕೊಂಡು ಬರ್ತಾ ಇದ್ದೀರಾ. 16 ವರ್ಷಗಳಿಂದ ನಾನು ಮಾಡ್ತಾ ಇದ್ದೀನಿ. ಪ್ರತಿ ಮನೆಗೆ ಮಗನಾಗಿ ನಾವು ಗುರುತಿಸ್ಕೊಂಡಿದ್ದೀನಿ. ಮತ್ತು ನನ್ನ ಏನಿದ್ದಾರೆ ಜನಾಂಗದವ್ರು ಇರ್ಬೋದು, ನಾವು ಹಿಂದೂ ಭಾಯಿಗಳು ಇರ್ಬೋದು, ಎಲ್ಲರಿಗೂ ನಾನು ಏನು ಕೇಳ್ಕೊತೀನಿ ಅಂದರೆ, ಈ ಸತಿ ನಾನು ಹೊಂಬೇಗೌಡ ನಗರದಲ್ಲಿ ವಾರ್ಡ್ ನಂಬರ್ 35 ಹೊಂಬೇಗೌಡ ನಗರದಲ್ಲಿ ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದೀನಿ. ತಾವೆಲ್ಲ ನನಗೆ ಕೈ ಹಿಡಿದು ನೀವೆಲ್ಲ ಆಶೀರ್ವಾದ ಮಾಡಬೇಕಂತ ಕೇಳ್ತಾ ಇದ್ದೀನಿ. ನಿಮ್ಮೆಲ್ಲ ಆಶೀರ್ವಾದದಿಂದ ಇನ್ನೂ ಉತ್ತಮವಾದ ಕೆಲಸ. ನಾನು ಈ ಸಂದರ್ಭ ಏನು ಹೇಳಕ್ಕಿರ್ತೀನಿ ಅಂದರೆ, ಯಾರು ಅಂಗವಿಕಲರಿದ್ದಾರೆ ಅವ್ರಿಗೆ 10,000 ಕೊಡ್ಬೇಕಂತ ಇದ್ದೀನಿ. ಯಾರು ಮನೆಗೆ ಸಾವು ಆಗಿದೆ ಅವ್ರಿಗೆ 5,000 10,000 ಕೊಡ್ಬೇಕಂತ ಇದ್ದೀನಿ. ಯಾರು ಬಡವರಲ್ಲಿ ಮದುವೆ ಆಗುತ್ತೆ ಅವ್ರಿಗೆ 10,000 ಕೊಡ್ಬೇಕಂತ ನಾನು ಆಶೀಸ್ ಇಟ್ಕೊಂಡಿದ್ದೀನಿ. ಇದೆಲ್ಲ ದೇವರು ನನಗೆ ಪೂರೈಸಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್. भाई, मैं इब्राहिम खान बड़े मकान से। आज हमारे बड़े मकान के एरिया में ईदगाह कंपाउंड में हमारे चांद पाशा अभी चांदा उन्होंने विल्सन गार्डन के एक NGO भी चला ले, माँ NGO को। आज हमारे बड़े मकान में राशन की डिस्ट्रीब्यूशन करने का प्रोग्राम चला ले कोई। अल्हम्दुलिल्लाह अच्छी कसीर तादाद में आदमियाँ भी जोड़ को ही और बहुत सारे टोकन बांट को ही और आदमी आले को भी ही। अब थोड़ी देर में इंशाल्लाह प्रोग्राम शुरू होता है। ये हमारे चांद भाई करने पे होंबेगौड़ा नगर से वार्ड नंबर 35 और अब उन्होंने इंशाल्लाह नॉमिनेट करने वाला ही GB इलेक्शन में। और बस दुआ की खातिर, दुआ के वास्ते और आप सब लोगों से दरख्वास्त है चांद भाई के वास्ते दुआ करें। और इंशाल्लाह उन्हें नॉमिनेट भी करने वाले इलेक्शन में उगादी के वास्ते और रमज़ान के वास्ते। ये सभी हिंदू मुस्लिम क्या भी जस्टिफाई नहीं कर रही, सब कौम के वास्ते, सब कौम के लोगों के वास्ते राशन किट का इंतजाम कर रहे और अच्छे से अच्छा राशन किट सबके वास्ते दे रही। सबके वास्ते इंशाल्लाह रमज़ान सबके वास्ते दुआ करने की तरफ